ನಮಸ್ಕಾರ, ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಚಿಕ್ಕಜಾಲ ಬಳಿಯ ಹುದ್ದನಹಳ್ಳಿ ನಂದಿ ವೃತ್ತದಲ್ಲಿ ಜಾಲ ಹೋಬಳಿಯ ಮಡಿವಾಳರ ಸಂಘದ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಆಚರಣೆ. ಸಂಘದ ಅಧ್ಯಕ್ಷರಾದ ಶ್ರೀ ಗಿರೀಶ್ ಎನ್ ರವರ ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು. ಹೌದು, ದೇವನಹಳ್ಳಿ ರಸ್ತೆಯ ಚಿಕ್ಕಜಾಲ ಬಳಿಯಲ್ಲಿರುವ ಹುತ್ತನಹಳ್ಳಿಯ ನಂದಿ ವೃತ್ತದಲ್ಲಿ ಜಾಲ ಹೋಬಳಿಯ ಮಡಿವಾಳರ ಸಂಘದ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಲ್ಲಿ ಜಗದ್ಗುರು ಶ್ರೀ ಮಾಚಿದೇವ ಮಹಾ ಸಂಸ್ಥಾನ ಮಠ ಚಿತ್ರದುರ್ಗ ಪೀಠಾಧ್ಯಕ್ಷರಾದ ಶ್ರೀ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿರವರು, ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು, ಶ್ರೀ ಮಹರ್ಷಿ ಡಾಕ್ಟರ್ ಸಿ ಆನಂದ ಗುರುಜಿರವರು, ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರರಾದ ಡಾಕ್ಟರ್ ಎಚ್ ರವಿಕುಮಾರ್ ರವರು, ಚಿತ್ರನಟರಾದ ರಕ್ಷಕ್ ಬುಲೆಟ್ ರವರು ಸೇರಿದಂತೆ ಎಲ್ಲ ಗಣ್ಯರು ಭಾಗವಹಿಸಿದರು. ದೇವಿಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗೆ ಶ್ರೀ ಆನಂದ್ ಗುರೂಜಿ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ರವಿಕುಮಾರ್ ಅವರಿಂದ ಹಿಡಿದು ಗೋಪಾಲ್ ಅವರಿಂದ ಹಿಡಿದು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಹೇಶ್ ಅವರು, ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಮಡಿವಾಳ ಸಮಾಜದ ಅನೇಕ ಮುಖಂಡರು ಈ ಭಾಗದ ಎಲ್ಲರೂ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಈಗ ಸುಮಾರು ವರ್ಷಗಳಿಂದ ನಮ್ಮ ಜಾಲ ಹೋಬಳಿಯಲ್ಲೂ ಈ ಮಾಚಿದೇವರ ಜಯಂತಿ ಮೊದಲಿಗೆ ಈ ಕಾರ್ಯಕ್ರಮವು ನಮ್ಮ ಎಲ್ಲ ಕಮಿಟಿ ಸದಸ್ಯರಿಂದ ಸಹಕಾರದಿಂದ ಎಲ್ಲರೂ ಶ್ರಮಪಟ್ಟಿರುವುದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಾರೆ. ಹಾಗೂ ಸಚಿವರು ಹಾಗೂ ಗಣ್ಯರು, ಸ್ವಾಮೀಜಿಗಳು, ಗುರುಜಿಗಳು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿರುತ್ತದೆ. ಹಾಗೂ ಎಲ್ಲರೂ ನಮ್ಮ ಸಮುದಾಯದವರು, ನಮ್ಮ ಕುಲಬಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣವಾಗಿದೆ. ಮತ್ತೆ ಮುಂದೆ ನಿಮ್ಮ ಸರ್ಕಾರಕ್ಕೆ ಏನೆಲ್ಲ ನಿಮ್ಮದೇ ಬೇಡಿಕೆಗಳಿದೆಯಾ, ಏನೆಲ್ಲ ಮಾಡಬೇಕು ಅನ್ನೋದು ಇದೆಯಾ? ನಮ್ಮ ಸರ್ಕಾರಕ್ಕೆ ನಾವು ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದೇವೆ. ಅದರಲ್ಲಿ ನಮ್ಮ ಒಂದು 2 ಮನವಿಯನ್ನು ಈಡೇರಿಸಲು ಒಪ್ಪಿರುತ್ತದೆ. ಮಾರನೇ ಗ್ರಾಮದ ಶಿವಕುಮಾರ್ ಇನ್ನೂರಲ್ಲಿ ಅವರು ನಮಗೆ 10 ಜಾಗವನ್ನು ನೀಡಿದ್ದು, ಅದರಲ್ಲಿ ಅದನ್ನು ಡೋಲಿಘಟ್ಟವನ್ನು ನೀಡಿದ್ದು, ಅದರಲ್ಲಿ ಡೋಲಿಘಾಟ್ ನಿರ್ಮಾಣ ಮಾಡಲು ಅವರ ಅನುದಾನದಲ್ಲಿ ಸುಮಾರು 5 ಲಕ್ಷ ಉಚಿತವಾಗಿ ಬಿಡುಗಡೆಯಾಗಿದ್ದು, ನಾವು ಹೋಗಿ ಮತ್ತೆ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ನಾವು ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿದಾಗ ತದನಂತರ ಅವರು ಮತ್ತೆ ಇನ್ನು ಕಟ್ಟಡ ನಿರ್ಮಾಣ ಮಾಡಲು ಹೆಚ್ಚುವಾಗಿ ಮತ್ತೆ 5 ಲಕ್ಷ 10 ಲಕ್ಷಗಳನ್ನು ನಾವು ನಮ್ಮ ಯೋಜನೆಯಿಂದ ನೀಡುತ್ತೇವೆ ಎಂದು ನಮಗೆ ಭರವಸೆಯನ್ನು ನೀಡಿದ್ದು, ತದನಂತರ ಈಗ ಕಾರ್ಯಕ್ರಮ ಪ್ರಗತಿಯಲ್ಲಿರುತ್ತದೆ. ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.